ಸರ್ ಇವತ್ತು ದೂರು ಅಂತೇನಿಲ್ಲ, ಒಂದು 2-3 ವಿಷಯ ನಾನು ಖುದ್ದಾಗಿ ವೆರಿಫೈ ಮಾಡಬೇಕಾಗಿತ್ತು. ಒಂದು ಇದ್ರದ್ದು DS ಮತ್ತು ಈ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಅನ್ನೋದ್ರದ್ದು ಒಂದು ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು. ಅದನ್ನು ಸೊ ಇದನ್ನು ಈಗಾಗಲೇ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಮಾಡಬೇಕು, ಇಲ್ಲ ನಿಮಗೆ ನಾಮ್ಸಲ್ಲಿ ಇದಾಗಲಿ ಅನ್ನೋದು ಸಬ್ ಡಿಸ್ಟ್ರಿಕ್ಕಲ್ಲಾದ್ರೂ ನಾವು ಮಾಡಿ ಗೌರ್ಮೆಂಟ್ ಆರ್ಡ್ರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಎಸ್ಕಲೇಟ್ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಒಂದು ಇದಿತ್ತು, ಏನೋ ಕಮಿಷನರಿಂದ ಒಂದು ಸರ್ಕ್ಯುಲರ್ ಏನಿತ್ತು ಅಂತಂದರೆ, ಈ ಥರ ಕೆಲವು ಇಲ್ಲೇ ಎಲ್ಲ ಸುಮಾರು ಜನರಲ್ ಹಾಸ್ಪಿಟ್ಲ್ಗಳಲ್ಲಿ ಒಂದು ಡಿಸ್ಟ್ರಿಕ್ಟ್ ಸರ್ಜನ್ನು ಅಂತ ಆಗಿರೋದನ್ನು ರೀಡಿಸಿಗ್ನೇಷನ್ ಮಾಡಿದ್ದೀವಿ. ಇನ್ನು ಮುಂದೆ ಅಮ್ಮವರು ಅದೆಲ್ಲ ಯೂಸ್ ಮಾಡಬಾರ್ದು ಅಂತ ಒಂದು ಸರ್ಕ್ಯುಲರ್ ಇತ್ತು. ಅದನ್ನು ನನ್ನ ಗಮನದ ಮೇಲೆ ನಾನೊಂದು ಇವರಿಗೆ ಇಶ್ಯೂ ಮಾಡಿದ್ದೆ. ಅದನ್ನು ದಿಸ್ ಈಸ್ ರಿಗಾರ್ಡಿಂಗ್ ದ ಡೆಸಿಗ್ನೇಷನ್ ಆಫ್ ಒನ್ ಪರ್ಸನ್. ಅದು ಆ ಗೌರ್ಮೆಂಟ್ ಆರ್ಡ್ರ್ಗಳು ಹಂಗಿರೋದ್ರಿಂದ ಅದನ್ನೀಗ ನಾವು ಆ್ಯಕ್ಚುಲಿ ಇದು ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಅನ್ನೋವಂಥದ್ದು ಗೌರ್ಮೆಂಟ್ ಆರ್ಡ್ರ್ ಮಾಡಿ, ಅಥವಾ ಡಿಸ್ಟ್ರಿಕ್ಸ್ ಇದಾಗೋಂಗಿದ್ರೆ ನಮಗೆ ಎಲ್ಲ ನಾಮ್ಸ್ ಎಲ್ಲ ಫಿಕ್ಸ್ ಆಗೋ ಅಂತ ಇದ್ದಿದ್ದರೆ ದಯವಿಟ್ಟು ನಮಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಮಾಡಿ ಅದಕ್ಕೆ ಡಿಸ್ಟ್ರಿಕ್ಟ್ ಸರ್ಜನ್ನು ಅಂತ ಆರ್ಡ್ರು ಕರೆಕ್ಟಾಗಿ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಟು ಫಾಲೋ ಅವರು ನಾವು ಜೊತೆಯಲ್ಲಿ. ಆಮೇಲೆ ಎರಡನೇದು, ಈ ಹಾಸ್ಪಿಟ್ಲು ಮತ್ತು ಇದ್ರದ್ದು ಸುರೇಶ್ ಸರ್ ಆಗಲಿ ನಾವಾಗಲಿ ನಮ್ಮಲ್ಲಿ ಏನೋ ಒಂದು ಚೂರು ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ನೊಂದು ಮತ್ತೊಂದು ಏನಿಲ್ಲ ಈ ವಿಷಯದಲ್ಲಾಗಲಿ ಯಾವ ವಿಷಯದಲ್ಲಾಗಲಿ. ಆಮೇಲೆ ಮೆಡಿಸಿನ್ಸ್ ಬಗ್ಗೆ ಒಂದು ಇದಿತ್ತು, ಮೆಡಿಸಿನ್ಸನ್ನ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಗೌರ್ಮೆಂಟಿಂದನೂ ಬರುತ್ತೆ, ಡಿಸ್ಟ್ರಿಕ್ಕಿಂದನೂ ಬರುತ್ತೆ. ಅವು ಎರಡೂ ಏನಾದರೂ ಒಂದು ಸ್ವಲ್ಪ ವೇರಿಫೈರ್ ಆದ್ರೂ ನೀವು ಪಬ್ಲಿಕ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಮೆಡಿಸಿನ್ಸು ಇಲ್ಲ ಅಂತಾಗಲಿ ಹೊರಗಡೆ ಬರ್ಕೊಡೋದಾಗಲಿ ಮಾಡೋಂಗಿಲ್ಲ. ABRK ಅಂತ ಹೇಳ್ಬಿಟ್ಟು ಒಂದು ಫಂಡ್ ಇರುತ್ತೆ, ಅದರಲ್ಲಿ ನೀವು ಮಾಡಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಈ ಒಂದು 2-3 ವಿಷಯಕ್ಕೆ. ಆಮೇಲೆ ಇದನ್ನು ಮೊದಲಿಂದನೂ ಇದೆ ಮತ್ತು ಈಗಲೂ ಇದೆ. ನಾನು ಒಂದು ವರ್ಷದಿಂದನೇ ಈ ಹಾಸ್ಪಿಟ್ಲನ್ನ ಉನ್ನತೀಕರಿಸಬೇಕು ಅಂತಂತೇಳ್ಬಿಟ್ಟು ಇದು ಮಾಡಿದ್ದೀವಿ. ಮತ್ತು ಇನ್ನೊಂದು 3-4 ಜನ ಡಾಕ್ಟ್ರಲ್ಲಿ ಹೆಚ್ಚಿಗೆ ಬೇಕು ಅಂತೇಳ್ಬಿಟ್ಟು ಪ್ರಪೋಸಲಲ್ಲಿದೆ. ಮೋಸ್ಟ್ಲಿ ಆಗ್ಬೋದು ಶಾರ್ಟ್ಲಿ ಈ MCH ಹಾಸ್ಪಿಟ್ಲಿಗೆ. ಅದು ಹೇಳಿದರೆ ತಮಗೆ ಹೇಳ್ತೀನಿ. ಸರಿ, ಹಳೆಯ ಮನವಿ ಮತ್ತು ಇದೇನಂತಂದರೆ ಅದ್ರ ವಿಷಯ, ಇಲ್ಲಿ ಪ್ರತಿಭಟನೆ ಏನಾದರೂ ಇದು ಮಾಡೋದು ಎಲ್ಲನೂ ಇಲ್ಲ, ನಮ್ಮ ಹಾಸ್ಪಿಟಲ್ದು ಒಂದು ಸ್ವಲ್ಪ ಡಿಗ್ರೇಡ್ ಆಗುತ್ತಂತೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಂದ ಅಥವಾ ಸಬ್ ಡಿಸ್ಟ್ರಿಕ್ಕಿಂದ ಜನರಲ್ ಹಾಸ್ಪಿಟ್ಲು ಅಂತಂತೆ ಅಂತ ಒಂದು ಬಂದಾಗ ಆತಂಕ ಡೆಫಿನೆಟಾಗಿ ಇದ್ದೇ ಇರುತ್ತೆ. ನಾನು ಹೇಳೋದೇನಂದರೆ ದಯವಿಟ್ಟು ಆ ಥರ ಇಲ್ಲ. ಈ ಹಾಸ್ಪಿಟ್ಲಿಗೆ ನಾವು ಉನ್ನತಿ ಜನರಲ್ ಹಾಸ್ಪಿಟ್ಲು ಅಥವಾ ಅದಕ್ಕಿಂತ ಮೇಲೆ ಜನರಲ್ ಹಾಸ್ಪಿಟ್ಲು, ಸಬ್ ಡಿವಿಷನಲ್ಲು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಂತ ಮಾಡೋದಕ್ಕೆ ಇದು ಮಾಡ್ತದೆ. ನಾವು ಪ್ರಪೋಸ್ ಮಾಡಿದ್ವಿ, ಸರ್ಕಾರನೇ ಮಾಡುತ್ತೆ ಹೊರತು ಡಿಗ್ರೇಡ್ ಮಾಡೋದು ಅನ್ನೋಂಥ ಪ್ರಶ್ನೆನೇ ಇಲ್ಲ. ಇದು ವಿಷಯ ಒಂದು DS ಅನ್ನೋ ಒಂದು ಪೋಸ್ಟ್ ಸ್ವಲ್ಪ ಕ್ಲಾರಿಫಿಕೇಷನ್ ಇತ್ತು, ಅದ್ರದ್ದು ಮಾತ್ರ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿರೋದು ಬಿಟ್ಟರೆ ಇನ್ನೇನು ಹಾಸ್ಪಿಟ್ಲನ್ನ ಡಿಗ್ರೇಡ್ ಮಾಡೋವಂಥ ಕನಸು ಅಂದ್ಕೊಬೇಡಿ, ಅದು ಇಲ್ಲವೇ ಇಲ್ಲ. ಸೊ ಹಂಗಾಗಿ ಆ ಇಂಟೆನ್ಷನಿಂದ ಯಾವುದೇ ಪ್ರತಿಭಟನೆ ಅವಶ್ಯಕತೆ ಇಲ್ಲ. ನಾವೇ ಖುದ್ದಾಗಿ ಹೋರಾಟ ಇದು ಮಾಡಿಕೊಂಡು ಏನೇನು ಗೌರ್ಮೆಂಟಿಗೆ ತಿಳಿಸ್ಬೇಕೋ ತಿಳಿಸಿ ಉನ್ನತೀಕರಣ ಮಾಡೋದಕ್ಕೆ ಈ ಸ್ಥಳೀಯ ಶಾಸಕರು ಸುಮಾರು ಇದು ಮಾಡಿಕೊಂಡು ಮುಖ್ಯಮಂತ್ರಿಗಳ ಲೆವೆಲ್ ಇದ್ರವರೆಗೂ ಮಟ್ಟದವರೆಗೂ ರಿಕ್ವೆಸ್ಟ್ ಮಾಡಿ ಇದೆಲ್ಲ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ನಾವು ಏನೇನು ಇನ್ಫಾರ್ಮೇಷನ್ ಬೇಕೋ ನಮ್ಮಲ್ಲಿ ಇದನ್ನೆಲ್ಲ ಕೊಟ್ಬಿಟ್ಟು ಉನ್ನತೀಕರಣ ಮಾಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಡಿಗ್ರೇಡ್ ಮಾಡೋವಂಥ ಪ್ರಮೇಯ ಇಲ್ಲ. ಅದು ತಪ್ಪಾಗಿ ಅರ್ಥ ಆಗಿದ್ದರೆ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದುಹಾಕಿ. ಡಿಗ್ರೇಡ್ ಮಾಡೋವಂಥ ಪ್ರಶ್ನೆನೇ ಇಲ್ಲ. ವಿಷಯಕ್ಕೆ ತಾವು ಧರಣಿ ಇದೆಲ್ಲ ಮಾಡೋವಂಥ ದಯವಿಟ್ಟು ಅವಶ್ಯಕತೆ ಇಲ್ಲ. ಉನ್ನತೀಕರಣನೇ ಮಾಡೋಣ. ಗ್ರೂಪ್ ನೌಕರರು ಅವ್ರದ್ದು ಇದರಲ್ಲೇ ಬರುತ್ತೆ, ಜುರಿಸ್ಟಿಕ್ಷನ್ನಲ್ಲಿ ಅವರೇ ಮಾಡಬೇಕಾಗಿರೋದು. ಒಂದು ಟೆಂಡರ್ ಡಿಲೇ ಆಗಿದೆ, ಇವತ್ತೇ ಅವ್ರು ಬರ್ಕೊಟ್ರೆ ಅದನ್ನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ನಾನು. ಇದು ಆ್ಯಕ್ಚುಲಿ ಇದು ಗಲಾಟ್ ಆಗಿರೋದು ಇಂಜಿನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಎಸ್ಕಲೇಟ್ ಮಾಡ್ತೀವಿ, ಆದಷ್ಟು ಬೇಗ ಅದನ್ನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಈಗಿರೋ 2 ಆಂಬುಲೆನ್ಸ್ ಜೊತೆಗೆ 108 ಟೋಟಲ್ 3 ಆಂಬುಲೆನ್ಸ್ ಆಗುತ್ತೆ ಸರ್. ನಂಬರ್ ಹೇಳಿ. ಆ್ಯಕ್ಚುಲಿ ಇದಕ್ಕೂ ನಮ್ಮ ಲೋಕಲ್ THO ಆಗಿರ್ಬೋದು, ಇವರು DS ಆಗಿರ್ಬೋದು, ಬೇರೆ ಇವರು ಇದರಿಂದ ಸಹಕಾರದಿಂದ ಆಲ್ಮೋಸ್ಟ್ 90-95% ಫೇಕ್ ಕ್ಲಿನಿಕ್ಸ್ ಅಂತ ಏನು ನಮ್ಮ ಗಮನಕ್ಕೆ ಬಂದಿದ್ದೀವಿ ಎಲ್ಲನೂ ನಾವು ಕ್ಲೋಸ್ ಮಾಡಿದ್ದೀವಿ. ಅವ್ರಿಗೆ ಎಲ್ಲೋ ಆ್ಯಕ್ಚುಲಿ ಬಾರ್ಡ್ರ್ ಏರಿಯಾಗಳಲ್ಲಿ ನಮ್ಮ ಕಣ್ಣು ತಪ್ಪಿಸಿ ಏನಾದರೂ ಇದ್ದರೆ ದಯವಿಟ್ಟು ಸಾರ್ವಜನಿಕರಿಗೂ ಮನವಿ, ತಮಗೂ ಹೇಳ್ತಾಯಿದ್ದೀನಿ, ತಮ್ಮ ಮುಖಾಂತರನೂ ತಾಲೂಕು ಹೆಲ್ತ್ ಆಫೀಸರು ಇದ್ದಾರೆ, ನಾವಿದ್ದೀವಿ, ನಮ್ಮ ಗಮನಕ್ಕೆ ತನ್ನಿ, ಅದನ್ನು ಕ್ರಮ ತಗೊಳ್ಳುವಂಥ ಕಾರ್ಯ ನಾವು ಮಾಡ್ತೀವಿ. ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಸುಮಾರು ಒಂದು ಕಾಲದಲ್ಲಿ ತುಂಬ ಅತಿಯಾಗಿ ಇದ್ದಿದ್ದಂಥವು ಸುಮಾರು ಕ್ಲಿನಿಕ್ಗಳನ್ನ ನಾವು ಕ್ಲೋಸ್ ಮಾಡಿ ಈವನ್ FIRಗಳು ಮಾಡಿದ್ದೀವಿ ಕೆಲವು ಪ್ರೈವೇಟ್ ಕ್ಲಿನಿಕ್. ಇವಾಗ ನಮ್ಮ ಇದನ್ನು
DS ಪೋಸ್ಟ್ನ ಇದು ಮಾಡಿ ಅಡ್ಮಿಷನ್ ಮೆಡಿಕಲ್ ಆಫೀಸರ್ ಪೋಸ್ಟ್ ಅಂತ ನಮ್ಮ ಕಮಿಷನ್ ಆರ್ಡರ್ ಮೇಲೆ DH ಅವರು ನನಗೊಂದು ಆರ್ಡರ್ ಕಳಿಸಿದ್ರು. ಸೊ ಹಂಗಾಗಿ ನಾವು ಇವಾಗ ಅವ್ರು ತಿರ್ಗಾ ಅದನ್ನು ನಾವು ಚರ್ಚೆ ಮಾಡಿದಾಗ ಅದನ್ನು ಸೊ ಇವಾಗ ಅದು ಆಯಿತು, ಅದು ಇದೆಲ್ಲ ಕೂಲಂಕಷ ಪರಿಶೀಲನೆ ಮಾಡಿದಾಗ ಅದನ್ನು ಆ ಥರ ಮಾಡೋಕ್ಕೆ ಬರೋದಿಲ್ಲ. DS ಪೋಸ್ಟ್ ಅಂತ ಡೆಸಿಗ್ನೇಟೆಡ್ ಪೋಸ್ಟ್ ಅದು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿರೋ ಆರ್ಡರ್ ಅಪೆಂಡಿಕ್ಸ್ ಬಿನಲ್ಲಿದೆ. ನೀವು ಆರ್ಡರ್ ಅಪಾಯಿಂಟ್ ಆಗಿರೋದು ಡಿಸ್ಟ್ರಿಕ್ಟ್ ಸರ್ಜನ್ ಅಂತ. ಸೊ ಅದನ್ನು ನಾವು ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ. ಸೊ ಹಂಗಾಗಿ ನಾವು ತಿರ್ಗಾ ನಾವು ಸರ್ಕಾರಕ್ಕೆ ಬರೆದು ನಾವು ಕಮಿಷನ್ಗೆ ಬರೆದು ನಾವು ಪೋಸ್ಟ್ನ ಅದಲ್ಲೇ ರಿಟೈನ್ ಮಾಡಿಕೊಂಡು ಮತ್ತು ಇನ್ನೊಂದು ನಾವು ಏನು ತಾಲೂಕು ಹಾಸ್ಪಿಟ್ಲ್ ಅಂತ ನಾವೇನಿದ್ದೀವಿ ಅದನ್ನು ಇನ್ನೂ ಉನ್ನತ ದರ್ಜೆಗೆ ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಲೆವೆಲ್ಗೆ ನಾವು ತೊಗೊಂಡು ಹೋಗ್ತೀವಿ. ಅದಕ್ಕೆ ಏನೇನು ಬೇಕೋ ನಾನು ನಿಮ್ಮ ಜೊತೆ ಸಹಕಾರ ಕೊಡ್ತೀನಿ ಅಂತ DHO ಸರು ನನ್ನ ಜೊತೆ ಇವರು ನಮ್ಮ ಶ್ರೀನಿವಾಸ್ ಅವರು ನಿಮ್ಮ ಜೊತೆ ಎಲ್ಲ ಮಾತಾಡಿದ್ದಾರೆ. ಸೊ ಹಂಗಾಗಿ ನಾವಿಬ್ಬರು ಮತ್ತು ನಾವೆಲ್ಲ ಸೇರಿಕೊಂಡು ನಾವು DHO ಸರು ಮತ್ತು ನಾವು DS ಮತ್ತು ನಮ್ಮ ತಾಲೂಕು ಹೆಲ್ತ್ ಆಫೀಸರ್ಸು ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ನಾವು ನಮ್ಮ ಆಸ್ಪತ್ರೆಯನ್ನು KGFನ ಒಂದು ಉನ್ನತ ದರ್ಜೆಗೆ ಏರಿಸಿ ಇಡೀ ಸ್ಟೇಟ್ನಲ್ಲಿ ಒಂದು ಮಾದರಿ ಆಸ್ಪತ್ರೆ ಮಾಡೋಣ ಅಂತ ಹೇಳಿ ನಾವೆಲ್ಲ ಕೈ ಜೋಡಿಸ್ತೀವಿ. ನೀವು ನಮ್ಮ ಜೊತೆ ಸಾರ್ವಜನಿಕರಾಗಲಿ ಪತ್ರಕರ್ತ ಮಿತ್ರರಾಗಲಿ ಎಲ್ಲರೂ ಜನಪ್ರತಿನಿಧಿ ಎಲ್ಲ ನಮ್ಗೆ ಕೈ ಜೋಡಿಸಿ ನಾವು ನಿಮ್ಮ ಜೊತೆ ಇರ್ತೀವಿ. ನಾವೆಲ್ಲ ಮಾಡಿ ಒಂದು ಆಸ್ಪತ್ರೆ ಉನ್ನತ ದರ್ಜೆಗೆ ಏರಿಸ್ಕೊಂಡು ಹೋಗೋಣ ಅಂತ ನಮ್ಮ DHO ಸರ್ ಅವರು ಭರವಸೆ ಕೊಟ್ಟಿದ್ದಾರೆ. ಸೊ ನಾನು ಅವ್ರ ಪರವಾಗಿ ಭರವಸೆ ಕೊಡ್ತೀನಿ. ಸೊ ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.